ಬಂದ್ರ ಬನ್ನಿ, ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ PKS ಟೆಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲ್ ನೋಡಿ ಗೊತ್ತಾಗಿರುತ್ತೆ ಅಲ್ವಾ? ಬಟ್ ಆದ್ರೂ ನಾನು ಹೇಳಲೇಬೇಕು. ಇವತ್ತಿನ ಟಾಪಿಕ್ ಏನು ಅಂದ್ರೆ, ನೀವು ಬೇಗ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಹೇಗೆ, 1000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡೋದು ಹೇಗೆ, ಯಾವ ತರ ನಮ್ಮ ಚಾನಲ್ಗೆ ಜಾಸ್ತಿ ವ್ಯೂ ಬರೋ ತರ ಯಾವ ತರ ಮಾಡಬೇಕು, 4000 ವಾಚ್ ಅವರ್ನ ಯಾವ ತರ ಕಂಪ್ಲೀಟ್ ಮಾಡಬೇಕು ಬೇಗ ಅಂತೆಲ್ಲ ನಿಮ್ ತಲೆಯಲ್ಲಿ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೇನೆ ಕ್ವಶನ್ ಬಂದ್ಬಿಡುತ್ತೆ ಅಲ್ವಾ? ಸೊ ಇದಕ್ಕೆಲ್ಲ ಇಲ್ಲಿದೆ ಸೊಲ್ಯೂಷನ್. ಈ ಒಂದು ಸೆಟ್ಟಿಂಗ್ ನ ನೀವು ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಚಾನಲ್ ರಿಕಮೆಂಡೇ ಆಗಲ್ಲ, ನಿಮ್ಮ ಚಾನಲ್ ಯಾರಿಗೂ ತೋರಿಸೋದೇ ಇಲ್ಲ, ನಿಮ್ಮ ವಿಡಿಯೋಸ್ ವೈರಲ್ ಕೂಡ ಆಗಲ್ಲ. ಸೊ ಈ ಒಂದು ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್. ಈ ಸೆಟ್ಟಿಂಗ್ ಯಾವುದು ಅಂಡ್ ಆ ಸೆಟ್ಟಿಂಗ್ ನ ಯಾವ ತರ ಆನ್ ಮಾಡ್ಕೊಬೇಕು ಅಂತ ಎಲ್ಲ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನೆಲ್ನ. ಇನ್ ಮುಂದೆ ಈ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಾನು ವಿಡಿಯೋಸ್ ಮಾಡ್ತೀನಿ, ನಿಮ್ ಮುಂದೆ ನಾನು ಬರ್ತಾ ಇರ್ತೀನಿ. ಸೊ ಗೆಟ್ ಆನ್ ಟು ದ ವಿಡಿಯೋ. ಈಗ ನೆಕ್ಸ್ಟ್ ಬರುವಂತ ಎಲ್ಲಾ ಸ್ಟೆಪ್ನು ನಾನು ನನ್ನ ಮೊಬೈಲ್ ಅಲ್ಲಿ ಮಾಡ್ತಾ ಇರ್ತೀನಿ. ನಿಮ್ಗೆ ಈ ಕಡೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರ್ತೀನಿ. ನನ್ನ ಸ್ಕ್ರೀನ್ ಏನಿದೆ ಆ ಸ್ಕ್ರೀನ್ ಈ ಕಡೆ ನನ್ನ ಪಕ್ಕ ಬರುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡ್ತಾ ಇರಿ. ಓಕೆ, ಸೊ ಮೊದಲನೇದಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಹತ್ರ ಇರೋಂತ ಕ್ರೋಮ್ ಬ್ರೌಸರ್ಗೆ ಹೋಗಿ. ಓಕೆ, ನೀವು ಯಾವಾಗ ಕ್ರೋಮ್ ಬ್ರೌಸರ್ಸ್ ಕ್ಲಿಕ್ ಮಾಡ್ತಿರೋ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕ್ರೋಮ್ ಬ್ರೌಸರ್ ಅಲ್ಲಿ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಳ್ಳಿ. ಓಕೆ, ಅದನ್ನು ತೋರಿಸ್ತೀನಿ ರೀ, ಒಂದ್ ನಿಮಿಷ. ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಳ್ಳಿ. ಓಕೆ, ನಂದ್ರಲ್ಲಿ ಆಕ್ಚುಲಿ ಆನ್ ಆಗಿದೆ. ನೀವು ಇಲ್ಲಿ ಕ್ರೋಮ್ ಬಗ್ಗೆ ಬಂದ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ. ನೋಡಿ, ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ವಾ, ಇಲ್ಲಿ ಯೂಟ್ಯೂಬ್ ಕ್ರಿಯೇಟರ್ studio.youtube.com ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂದು ಆಲ್ರೆಡಿ ಆಕ್ಚುಲಿ ಡೆಸ್ಕ್ಟಾಪ್ ಮೋಡಲ್ ಇದೆ. ನೋಡಿ, ಇಲ್ಲಿ ಈ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ಅದು ಟಿಕ್ ಆಗಿರಬೇಕು. ಓಕೆ, ಅದು ಟಿಕ್ ಆಗಿರೋ ತರ ನೋಡ್ಕೊಳ್ಳಿ. ಅಂಡ್ ಅದು ಟಿಕ್ ಆಗಿದ್ರೆ ನಿಮ್ಗೆ ಕ್ರೋಮ್ ಬ್ರೌಸರ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಯೂಟ್ಯೂಬ್ ಸ್ಟುಡಿಯೋ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗಿಲ್ಲ ಅಂದ್ರೆ ಡೈರೆಕ್ಟ್ ಓಪನ್ ಆಗುತ್ತೆ. ಬಟ್ ನಿಮ್ದೇನಾದ್ರೂ ಡೌನ್ಲೋಡ್ ಆಗಿದ್ರೆ ನೀವು ನಾರ್ಮಲ್ ಸ್ಕ್ರೀನ್ ಅಲ್ಲಿ, ನೀವು ಮೊಬೈಲ್ ಸ್ಕ್ರೀನ್ ಆಗಿ ಆನ್ ಮಾಡ್ಕೊಳಕ್ ಹೋದ್ರೆ ಅದು ಅಲ್ಲಿಗೆ ಹೋಗುತ್ತೆ. ಸೊ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗುತ್ತೆ. ಸೊ ನಮ್ಗೆ ಆಕ್ಚುಲಿ ಡೆಸ್ಕ್ಟಾಪ್ ಮೋಡಲ್ ಬೇಕು. ಡೆಸ್ಕ್ಟಾಪ್ ಮೋಡಲ್ ಆ ಸೆಟ್ಟಿಂಗ್ಸ್ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಡೆಸ್ಕ್ಟಾಪ್ ಸೈಟ್ ನ ಆನ್ ಮಾಡ್ಕೊಂಡಿರಿ. ಸೊ ನಾನು ಇದೊಂದು ಯಾವ್ದೋ ಒಂದು ನಂದು ಡಮ್ಮಿ ಚಾನಲ್ ಇತ್ತು, ಆ ಚಾನಲ್ ಇಂದ ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ. ಓಕೆ, ನೋಡಿ, ಈ ತರ ನಿಮ್ಗೆ ಒಂದು ಇಂಟರ್ಫೇಸ್ ಬರುತ್ತೆ, ಚಾನಲ್ ಡ್ಯಾಶ್ ಬೋರ್ಡ್ ಇಂಟರ್ಫೇಸ್ ಬರುತ್ತೆ. ಓಕೆ, ನೋಡಿ, ಇಲ್ಲಿ ನಿಮ್ಗೆ ಲಾಸ್ಟ್ ಇಂದ ಸೆಕೆಂಡ್ ಸ್ಟೆಪ್, ಈ ಆಡಿಯೋ ಲೈಬ್ರರಿ ಮೇಲ್ಗಡೆ ಒಂದು ಕಸ್ಟಮೈಸೇಷನ್ ಅಂತ ಒಂದು ಸ್ಟೆಪ್ ಇದೆ. ಓಕೆ, ಕಸ್ಟಮೈಸೇಷನ್ ಅಂತ ಇದೆ, ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ನೋಡಿದ್ರಲ್ಲ, ಚಾನಲ್ ಕಸ್ಟಮೈಸೇಷನ್, ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಪ್ರೊಫೈಲ್ ನೀವು ನೋಡ್ಬೋದು, ಚಾನಲ್ ಬ್ಯಾನರ್ ಕಾಣುತ್ತೆ, ಚಾನಲ್ ಲೋಗೋ ಕಾಣುತ್ತೆ, ಅಂಡ್ ಚಾನಲ್ ನೇಮ್, ಚಾನಲ್ ಹ್ಯಾಂಡಲ್, ನೀವು ಚಾನಲ್ಗೆ ಏನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಾ ಅದು ಕೂಡ ಕಾಣುತ್ತೆ. ಅಂಡ್ ನೀವು ಲ್ಯಾಂಗ್ವೇಜಸ್ ಆಡ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ನೀವು ಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ನ ಆಡ್ ಮಾಡ್ಕೋಬಹುದು. ಅಂಡ್ ಆಲ್ಸೋ ಚಾನಲ್ URL ಇದೆ. ಅಂಡ್ ಲಿಂಕ್ಸ್, ನೀವು ಯಾವ್ದಾದ್ರು ಬೇರೆ ಚಾನಲ್ ಲಿಂಕ್ಸ್ ಆಗಿರ್ಬೋದು, ಇಲ್ಲ ಅಫಿಲಿಟೇಟ್ ಏನಾದ್ರು ನಿಮ್ದು ಮಾರ್ಕೆಟಿಂಗ್ ಅಕೌಂಟ್ ಇದ್ರೆ ಅದರ ಲಿಂಕ್ಸ್ ನಾದ್ರು ಆಡ್ ಮಾಡ್ಕೊಬಹುದು. ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಅಕೌಂಟ್, ಫೇಸ್ಬುಕ್ ಅಕೌಂಟ್, ಯಾವ ಲಿಂಕ್ ಆದ್ರೂ ಆಡ್ ಮಾಡ್ಕೊಬಹುದು. ಅಂಡ್ ಇಮೇಲ್ ಐಡಿ ಆಡ್ ಮಾಡಬಹುದು. ಇಲ್ಲಿ ಕೆಳಗಡೆ ನೋಡಿ, ಇದು ಕೂಡ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ಇದು ಏನಿದೆ, ಇದು ವಿಡಿಯೋ ವಾಟರ್ ಮಾರ್ಕ್. ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಇಲ್ಲಿ ಸೈಡ್ ಅಲ್ಲಿ ಒಂದು ನೀವೇನಾದ್ರು ಹಾಕೊಬಹುದು, ಲೋಗೋ ಆದ್ರೂ ಹಾಕೋಬಹುದು, ಸಬ್ಸ್ಕ್ರೈಬ್ ಬಟನ್ ಹಾಕೊಬಹುದು, ಏನಾದ್ರೂ ಹಾಕೊಬಹುದು. ಇದನ್ನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಆಕ್ಚುಲಿ ಇದು ನನ್ನ ಡಮ್ಮಿ ಚಾನಲ್, ಸೊ ನಾನು ನಿಮಗೆ ತೋರ್ಸ್ಕೊಡಕ್ಕೆ ಅಂತ ಈ ಚಾನಲ್ ನ ಇಟ್ಟಿದ್ದೀನಿ. ಓಕೆ, ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಬೇಕು ಅದು ವಾಟರ್ ಮಾರ್ಕ್, ನಿಮ್ ಲೋಗೋ ಆಗಾದ್ರೂ ಹಾಕೋಬಹುದು, ಇಲ್ಲ ಅಂದ್ರೆ ಏನಾದ್ರು ಸಬ್ಸ್ಕ್ರೈಬ್ ಬಟನ್ ಹಾಕೋಬಹುದು, ಏನಾದ್ರು ಹಾಕೋಬಹುದು. ಓಕೆ, ಇಷ್ಟು ಇದು ಬಂದು ಪ್ರೊಫೈಲ್ ಎಲ್ಲ ಆಯ್ತು, ಪ್ರೊಫೈಲ್ ಎಲ್ಲ ಸೆಟ್ಟಿಂಗ್ಸ್ ಆಯ್ತು ನೋಡಿದ್ವಿ. ಓಕೆ, ನೆಕ್ಸ್ಟ್ ಬಂದ್ರೆ ಹೋಮ್ ಟ್ಯಾಬ್. ಹೋಮ್ ಟ್ಯಾಬ್ ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲೊಂದಿದೆ ನೋಡಿ, ಈ ಲೈನ್ ನ ಓದಿ. ಶೋ ಯುವರ್ ಚಾನಲ್ ಹೋಮ್ ಟ್ಯಾಬ್
ಟು ಹೈಲೈಟ್ ಅಂಡ್ ಶೋಕೇಸ್ ಕಂಟೆಂಟ್ ಟು ಯುವರ್ ಆಡಿಯನ್ಸ್. ಅಂದ್ರೆ ನಿಮ್ಮ ಪ್ರೊಫೈಲ್ ಯಾರಾದ್ರೂ ಓಪನ್ ಮಾಡಿದ್ರೆ ಯಾವ ತರ ಒಂದು ಇಂಟರ್ಫೇಸ್ ಇರಬೇಕು ಅಂತ ಹೇಳಿ ಇಲ್ಲಿ ಸೆಟ್ ಮಾಡ್ಕೊಬಹುದು. ಅಂಡ್ ಆಲ್ಸೋ ನೀವು ಇದನ್ನ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಯಾವ ವಿಡಿಯೋ ಕೂಡ ಯೂಟ್ಯೂಬ್ ಇಂದ ರಿಕಮೆಂಡ್ ಆಗೋದೇ ಇಲ್ಲ. ಸೊ ನೀವು ಇದನ್ನ ಆನ್ ಮಾಡ್ಕೊಬೇಕು. ಆನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮಗೆ ಒಂದು ಬಟನ್ ಇದೆ ನೋಡಿ, ಫಾರ್ ಯು. ಯೂಟ್ಯೂಬ್ ರಿಕಮೆಂಡ್ಸ್ ಫ್ರೆಶ್ ಕಂಟೆಂಟ್ ಬೇಸ್ಡ್ ಆನ್ ಯುವರ್ ವ್ಯೂಸ್ ಇಂಟ್ರೆಸ್ಟ್. ದಿಸ್ ಈಸ್ ಓನ್ಲಿ ವಿಸಿಬಲ್ ಟು ಯುವರ್ ವ್ಯೂವರ್ಸ್ ವೆನ್ ಯು ಹ್ಯಾವ್ ಎನಾಕ್ ಕಂಟೆಂಟ್. ಓಕೆ, ನೀವು ಇಲ್ಲಿ ಮೋರ್ ಸೆಟ್ಟಿಂಗ್ಸ್ ಅಂತ ಹೋದ್ರೆ ನೋಡಿ ಇಲ್ಲಿದೆ, ಆಲ್ ಕಂಟೆಂಟ್ ರಿಕಮೆಂಡ್ ಮಾಡಬೇಕಾ ಇಲ್ಲಾಂದ್ರೆ ರೀಸೆಂಟ್ ಕಂಟೆಂಟ್ ಮಾತ್ರ ರಿಕಮೆಂಡ್ ಮಾಡ್ಬೇಕಾ ಅಂತ ಆಪ್ಷನ್ ಕೇಳುತ್ತೆ. ಇಲ್ಲಿ ನೀವು ಆಲ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡನ್ ಅಂತ ಕೊಡಿ. ಓಕೆ, ಇಷ್ಟಾದ್ಮೇಲೆ ನೀವು ಇವೆಲ್ಲ ಆಡ್ ಮಾಡ್ಕೊಬಹುದು. ಯಾವ್ಯಾವ ವಿಡಿಯೋಸ್ ನಿಮಗೆ ಕಾಣಿಸ್ಬೇಕು ಅಂದ್ರೆ ನೀವು ಪ್ರೊಫೈಲ್ ಓಪನ್ ಮಾಡಿದ್ರೆ ಅಲ್ಲಿ ಹೋಮ್ ಅಂತಾನೆ ಒಂದು ಬರುತ್ತಲ್ಲ ನೀವು ಯೂಟ್ಯೂಬ್ ಅಲ್ಲೇ, ಸೊ ಅದು. ಆಮೇಲೆ ನೀವು ಇನ್ನು ಬೇರೆ ಬೇರೆನೂ ಆಡ್ ಮಾಡ್ಕೋಬಹುದು. ಇಲ್ಲಿ ಆಡ್ ಸೆಕ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ ಸಿಗುತ್ತೆ. ಚಾನಲ್, ಟ್ರೈಲರ್ ಅಂತ, ಸ್ಪಾಟ್ಲೈಟ್ಸ್ ಅಂತ, ಪಾಪ್ಯುಲರ್ ವಿಡಿಯೋಸ್, ಇಷ್ಟೆಲ್ಲ ಆಪ್ಷನ್ಸ್ ಇದೆ. ನೀವು ಎಲ್ಲ ಆಪ್ಷನ್ಸ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಅಂಡ್ ಇದು ಪ್ರೊಫೈಲ್. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಇಲ್ಲಿ ಇದೆಲ್ಲ ಆದ್ಮೇಲೆ ಚಾನಲ್ ಕಸ್ಟಮೈಸೇಷನ್ ಎಲ್ಲ ಆದ್ಮೇಲೆ ಇಲ್ಲಿ ಒಂದು ಪಬ್ಲಿಷ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಈ ಬಟನ್ ನ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ನಿಮ್ಮದು ನೀವು ಏನೇನ್ ಸೆಟ್ಟಿಂಗ್ಸ್ ಮಾಡಿರ್ತೀರಲ್ಲ, ಏನೇನ್ ಚೇಂಜಸ್ ಮಾಡಿರ್ತೀರಲ್ಲ ಎಲ್ಲ ಸೆಟ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಇದು ನೀವು ಯಾವ್ದೋ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಮಾಡಿರ್ತೀರಾ, ಹೊಸ ವಿಡಿಯೋಸ್ ಹಾಕ್ತಾ ಇರ್ತೀರಾ, ಬಟ್ ವಿಡಿಯೋಸ್ ಓಡ್ತಾನೆ ಇರಲ್ಲ, ವ್ಯೂಸ್ ಬರ್ತಾ ಇರಲ್ಲ, ಸಬ್ಸ್ಕ್ರೈಬ್ ಅಂತೂ ಕೇಳಲೇಬೇಡಿ, ಬರೋದೇ ಇಲ್ಲ. ಅದಂತೂ ಲೈಕ್ಸ್ ಕಮೆಂಟ್ಸ್ ಏನೂ ಬರಲ್ಲ. ಯಾಕೆ? ಈ ಒಂದು ಸೆಟ್ಟಿಂಗ್ಸ್ ಇಂದ. ಈ ಒಂದು ಸೆಟ್ಟಿಂಗ್ಸ್ ನ ನೀವು ಆನ್ ಮಾಡ್ಕೊಂಡ್ಮೇಲೆ ನಿಮ್ಮ ವಿಡಿಯೋ ಯಾರ್ಯಾರು ನಿಮ್ಮ ಕಂಟೆಂಟ್, ನಿಮ್ಮ ಟೈಪ್ ಕಂಟೆಂಟ್ ನ ನೋಡ್ತಾ ಇರ್ತಾರೆ ಅವ್ರಿಗೆಲ್ಲ ರಿಕಮೆಂಡ್ ಆಗುತ್ತೆ. ಓಕೆ, ಸೊ ಈ ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ, ಇಲ್ಲೊಂದು ಸೆಟ್ಟಿಂಗ್ಸ್ ಟ್ಯಾಬ್ ಇದೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಕೆಳಗಡೆ ಈ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿ. ಈ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಇದನ್ನೆಲ್ಲ ಚೇಂಜ್ ಮಾಡ್ಕೊಬಹುದು. ಯೂಸರ್ ಯೂನಿಟ್ ಏನು, ಇಂಡಿಯನ್ ಹಾಕೊಳ್ಳಿ, ಇಂಡಿಯನ್ ಆಗಿದ್ರೆ, ಇಲ್ಲ US ಸರಿ US. ಆಮೇಲೆ ಇಲ್ಲಿ ಬಂದು ಚಾನಲ್ ಕಂಟ್ರಿನೆಲ್ಲ ಆಡ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ ಆಡ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನೀವು ಕೀ ವರ್ಡ್ಸ್ ನ ಕೊಡ್ಬೋದು. ಅಂದ್ರೆ ನೀವು ಏನ್ ನೀಚ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀರೋ ಆ ನೀಚ್ ರಿಲೇಟೆಡ್ ಕೀ ವರ್ಡ್ಸ್ ನ ಕೊಡ್ಬೋದು. ಅಂಡ್ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಎಲ್ಲಾನು ಸೆಟ್ ಮಾಡ್ಕೊಳ್ಳಿ. ಇನ್ನು ದಿಸ್ ಚಾನಲ್ ಇಸ್ ಮೇಡ್ ಫಾರ್ ನಾಟ್ ಮೇಡ್ ಫಾರ್ ಅ ಕಿಡ್ ಅಂತ ಎಲ್ಲ ಆಡ್ ಮಾಡ್ಕೊಳ್ಳಿ, ಎಲ್ಲ ಆಡ್ ಮಾಡ್ಕೊಬಹುದು. ಅಂಡ್ ಇಲ್ಲಿ ಇದೆ ನೋಡಿ, ಇಲ್ಲಿ ಏನಿದೆ ಫೀಚರ್ ಎಲಿಜಿಬಿಲಿಟಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ನಿಮ್ಮ ಹೊಸ ಚಾನಲ್ ಏನಾದ್ರು ಆಗಿದ್ರೆ ನಿಮ್ಮ ಚಾನಲ್ ಚೆನ್ನಾಗಿ ರಿಕಮೆಂಡ್ ಆಗ್ಬೇಕು, ಜಾಸ್ತಿ ಜನಕ್ಕೆ ಪುಷ್ ಮಾಡ್ಬೇಕು ಅಂತ ಇದ್ರೆ ಈ ಮೂರು ಕೂಡ ಎನೇಬಲ್ಡ್ ಆಗಿರ್ಬೇಕು. ಫಸ್ಟ್ ಒನ್ ನಾರ್ಮಲ್ ಆಗಿ ಎನೇಬಲ್ ಆಗೇ ಬರುತ್ತೆ. ಸೆಕೆಂಡ್ ಒನ್ ಏನಾದ್ರೆ ಇಂಟರ್ಮೀಡಿಯೇಟ್ ಫೀಚರ್, ಅಂದ್ರೆ ನೀವು ತಮ್ನೇಲ್ ಚೇಂಜ್ ಮಾಡ್ಬೇಕು ಅಂದ್ರೆ, ಇಲ್ಲ 15 ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋ ಮಾಡ್ಬೇಕಂದ್ರೆ, ಇಲ್ಲ ಏನಾದ್ರು ಲೈವ್ ಸ್ಟ್ರೀಮ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಮೊಬೈಲ್ ವೆರಿಫಿಕೇಶನ್ ಮಾಡ್ಬೇಕಾಗತ್ತೆ. ಸೊ ಅದು ಸೆಕೆಂಡ್ ಫೀಚರ್, ಅದು ಸೆಕೆಂಡ್ ಒನ್. ಥರ್ಡ್ ಒನ್ ಅಡ್ವಾನ್ಸ್ಡ್ ಫೀಚರ್ ಏನು ಅಂದ್ರೆ, ನೀವು ಒಂದು ID, ಪಾಸ್ಪೋರ್ಟ್ ಆಗಿರ್ಬೋದು, ಇಲ್ಲ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಯಾವ್ದಾರ ಒಂದು ID ವೆರಿಫಿಕೇಶನ್ ಕೂಡ ಮಾಡ್ಬೇಕಾಗುತ್ತೆ. ಸೊ ಈ ಮೂರು ಅನೇಬಲ್ಡ್ ಆದ್ಮೇಲೆ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಕೂಡ ಬೆನಿಫಿಷಿಯಲ್ ಆಗುತ್ತೆ. ನೋಡಿ ಇಲ್ಲಿ ಸೆಟ್ಟಿಂಗ್ ಸೇವ್ಡ್ ಅಂತ ಬರುತ್ತೆ. ಸೊ ಸೆಟ್ಟಿಂಗ್ಸ್ ಎಲ್ಲ ಸೇವ್ ಆಗಿರುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ನಿಮ್ಮ ಚಾನಲ್ ವಿಡಿಯೋಸ್ ರಿಕಮೆಂಡ್ ಆಗ್ಬೇಕು, ನಿಮ್ಗೆ ತುಂಬಾ ಸಬ್ಸ್ಕ್ರೈಬರ್ಸ್ ಬರಬೇಕು, ನೀವು ಮಾಡಿರೋಂತ ವಿಡಿಯೋಗಳು ನೀವು ಏನೇನು ಅಂದ್ರೆ ನಿಮ್ಮ ಕಂಟೆಂಟ್ ನೋಡುವಂತ ವ್ಯೂವರ್ಸ್ಗೆ ತಲುಪಬೇಕು ಅಂದ್ರೆ ಇದನ್ನೆಲ್ಲ ಆನ್ ಮಾಡ್ಕೊಂಡಿರ್ಬೇಕು. ಇವೆರಡು ಮೇಜರ್ ಸೆಟ್ಟಿಂಗ್ಸ್. ನಿಮ್ಗೆ ಮ್ಯಾಕ್ಸಿಮಮ್ ವ್ಯೂಸ್ ಬರಬೇಕು, ಮ್ಯಾಕ್ಸಿಮಮ್ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂದ್ರೆ ಇದೊಂದರಿಂದ ಸಾಧ್ಯ. ಮ್ಯಾಕ್ಸಿಮಮ್ ವ್ಯೂಸ್ ಬಂತು ಅಂದ್ರೆ ಸಬ್ಸ್ಕ್ರೈಬರ್ ಖಂಡಿತ ಬರ್ತಾರೆ. ನೀವು ಮಾಡುವಂತ ಕಂಟೆಂಟ್ ಕ್ವಾಲಿಟಿ ಬಂದೇ ಬರ್ತಾರೆ. ಸೊ ಕನ್ಸಿಸ್ಟೆಂಟ್ ಆಗಿರಿ. ಏನೇ ಆದ್ರೂ ಕೂಡ ಬಿಡಬೇಡಿ ವಿಡಿಯೋ ಮಾಡೋದಕ್ಕೆ. ಚಾನಲ್ ಸ್ಟಾರ್ಟ್ ಮಾಡಿದಿರಾ, ಮಾಡ್ತಾ ಇರಿ ಸುಮ್ನೆ. ಓಕೆ, ನೀವೇ ಕಲಿತೀರಾ. ನೀವು ಮಾಡ್ತಾ ನೀವೇ ಹೊಸದಾಗಿ ಕಲಿತಾನೆ ಇರ್ತೀರಾ, ಅದ್ರಲ್ಲಿ ಏನೇನಿದೆ, ಏನೇನ್ ಆಗ್ತಾ ಇದೆ ಅಂತ. ಸೊ ಇಷ್ಟೇ. ಒಂದು ಬಂದು ಇಲ್ಲಿ ಕಸ್ಟಮೈಸೇಷನ್ಗೆ ಹೋದ್ರೆ ಈ ತರ ಇಂಟರ್ಫೇಸ್ ಬರುತ್ತೆ, ಪ್ರೊಫೈಲ್ ಬರುತ್ತೆ, ಹೋಮ್ ಟ್ಯಾಬ್ ಬರುತ್ತೆ. ಹೋಮ್ ಟ್ಯಾಬ್ ಅಲ್ಲಿ ನೀವು ಎಲ್ಲಾನು ಆನ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಸೆಟ್ಟಿಂಗ್ಸ್ ಹೋದ್ರೆ ಸೆಟ್ಟಿಂಗ್ ಅಲ್ಲಿ ನಾನು ತೋರಿಸಿದ್ನಲ್ಲ ಚಾನಲ್ಸ್ ಅಂತ ಬನ್ನಿ, ಇಲ್ಲಿ ಫೀಚರ್ ಎಲಿಜಿಬಿಲಿಟಿಗೆ ಬನ್ನಿ. ಈ ಮೂರು ಕೂಡ ಅನೇಬಲ್ಡ್ ಆಗಿರ್ಬೇಕು, ಅದಾದ್ಮೇಲೆ ಸೇವ್ ಕೊಡ್ಬೇಕು. ಓಕೆ, ಈ ಎರಡು ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ಈ ಎರಡೇ ಆಕ್ಚುಲಿ ನಿಮ್ಮ ವಿಡಿಯೋನ ರಿಕಮೆಂಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂತ ಸೆಟ್ಟಿಂಗ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇವಾಗೆಲ್ಲ ನಿಮ್ಗೆ ಆಕ್ಚುಲಿ ಗೊತ್ತಾಗಿದೆ ಅಂತ ಅನ್ಕೊಂತೀನಿ.
ಇಷ್ಟೇ ಸಿಂಪಲ್ ಸೆಟ್ಟಿಂಗ್ಸ್. ಇವೆರಡು ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೊಳ್ಳಿ, ಈಸಿಯಾಗಿ ನಿಮ್ಮ ಚಾನಲ್ ರಿಕಮೆಂಡ್ ಆಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ಕಂಟೆಂಟ್ ಇದೇ ತರ ಟೆಕ್ ರಿಲೇಟೆಡ್, ಪ್ರಾಡಕ್ಟ್ ರಿವ್ಯೂ, ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ಈ ಚಾನಲ್ ಅಲ್ಲಿ ಬರ್ತಾನೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.